Now, this is one more derivation of the three-dimensional geometry, and it's an important one. Today, find the equation of a plane. You have to find the equation of a plane in normal form, in both vector and Cartesian form. ಹೇಳ್ತಾರೆ. So the simple one, simple derivation ಜ್ಞಾಪಕ ಇಟ್ಕೊಳ್ಬೇಕು. So we have to write the plane. ಒಂದು plane ಬರಿಬೇಕು ನನಗೆ. Okay. ನಾರ್ಮಲ್ ಅಂತ ಹೇಳಿದ್ರೆ ಮೀನಿಂಗ್ ಏನು ಗೊತ್ತಾ, ಪರ್ಪೆಂಡಿಕ್ಯುಲರ್ ಅಂತ. ಮೀನಿಂಗ್ ಆಫ್ ನಾರ್ಮಲ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಅಂತ ಅರ್ಥ. ಫಿಗರ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಕರೆಕ್ಟಾಗಿ ಫಿಗರ್ ಬರಿಬೇಕು ನಾವು. ಅರ್ಥ ಆಗ್ತಿದ್ಯಾ? ಸೊ ನೋಡಿ, ಇದೊಂದು ಪ್ಲೇನ್ ಅಂತ. ಟೆಕ್ಸ್ಟ್ ಬುಕ್ ಅಲ್ಲೇ ಬೇರೆ ತರ ಇದೆ ಫಿಗರ್, ಈ ತರನು ಬರಿಬಹುದು. ಸೊ ಇದು ಪ್ಲೇನ್ ನಮ್ದು. ಓಕೆ, ದಿಸ್ ಈಸ್ ಅವರ್ ಪ್ಲೇನ್. ಇದಕ್ಕೆ ನಾರ್ಮಲ್ ಎಳಿಬೇಕು ಅಂದ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ ನೋಡಿ. ಸೊ ವಿ ಡ್ರಾ ಒನ್ ಪರ್ಪೆಂಡಿಕ್ಯುಲರ್. ಸೊ ಎಲ್ಲಿಂದ ಅಂದ್ರೆ ಆರಿಜಿನ್ ಇಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ. ಸೊ ವಿ ಕಾಲ್ ಇಟ್ ಆಸ್ ಓ ಎನ್ ಅಂತ ಕರಿತೀವಿ. ಸೊ ಓ ಎನ್, ವೆಕ್ಟರ್ ಓ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಪ್ಲೇನ್ ಅಂತ ಹೇಳಿರ್ತೇವೆ. ಇದೇ ಡೈರೆಕ್ಷನ್ ಅಲ್ಲಿ ಒಂದು ಯೂನಿಟ್ ವೆಕ್ಟರ್ ಅನ್ನ ಬರ್ಕೋತೀನಿ, ಅದನ್ನು ನಾನು ಎನ್ ಕ್ಯಾಪ್ ಅಂತ ಕರಿತೀನಿ. ಅಂಡ್ ಈ ಒಂದು ಪ್ಲೇನ್ ಮೇಲೆ ಎನಿ ಪಾಯಿಂಟ್ ಆನ್ ದ ಪ್ಲೇನ್ ತಗೋತೀನಿ. ಸೇ ವಿ ಟೇಕ್ ಎನಿ ಪಾಯಿಂಟ್. ಸೇ ಪಿ ಈಸ್ ಎನಿ ಪಾಯಿಂಟ್ ಇನ್ ದ ಪ್ಲೇನ್. ಈ ಪ್ಲೇನ್ ಮೇಲೆ ಎಲ್ಲಿ ಬೇಕಾದ್ರೂ ತಗೋಬಹುದು. ಸೊ ದಟ್ ನೋಡಿ, ಇಲ್ಲಿ ಪಿ ನ ಪೊಸಿಷನ್ ವೆಕ್ಟರ್ ಇದೆಯಲ್ಲ, ಯಾವಾಗಲೂ ಪಿ ನ ಪೊಸಿಷನ್ ವೆಕ್ಟರ್ ಆರ್ ಅಂತ ಇಟ್ಕೋಬೇಕು. ಆರ್ ಈಸ್ ಎ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಪಿ. ಇದಿಷ್ಟು ಬೇಕು ನನಗೆ. ಇಲ್ಲಿ ಏನೇನು ಕೊಟ್ಟಿದ್ದೀವಿ ಅನ್ನೋದನ್ನ ನಾವು ಫಸ್ಟ್ ಗಮನ ಇಟ್ಕೋಬೇಕು. ನೋಡಿ, ಇಲ್ಲಿ ಯು ಆರ್ ಗಿವನ್ ದ ಲೆಂತ್ ಓ ಎನ್ ಈಸ್ ಗಿವನ್ ಆಸ್ ಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗಿರುವಂತ ಲೆಂತ್ ಡಿ ಎನ್ ಆಗುತ್ತೆ. ಹೀಗೆ ಕೊಟ್ಟಾಗ ದಿಸ್ ಕ್ಲಿಯರ್ಲಿ ಇಂಪ್ಲೈಸ್ ವೆಕ್ಟರ್ ಓ ಎನ್ ಇದೆಯಲ್ಲ, ದಿಸ್ ವಿಲ್ ಬಿ ಈಕ್ವಲ್ ಟು ಆ ಡಿಸ್ಟೆನ್ಸ್ ಡಿ ಇಂಟು ಅದೇ ಡೈರೆಕ್ಷನ್ ಇರುವಂತ ಒಂದು ಯೂನಿಟ್ ವೆಕ್ಟರ್ ಎನ್ ಕ್ಯಾಪ್ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಡಿ ಆದಾಗ ವೆಕ್ಟರ್ ಓ ಎನ್ ವಿಲ್ ಬಿ ಡಿ ಇಂಟು ಎನ್ ಕ್ಯಾಪ್, ಬಿಕಾಸ್ ಎನ್ ಕ್ಯಾಪ್ ಇಸ್ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಓ ಎನ್ ಆಗಿರುತ್ತೆ. ಸೊ ನಾವು ಲುಕ್ ಅಟ್ ಇಟ್. ಅಂಡ್ ಆಲ್ಸೋ ಪಿ ಈಸ್ ಎನಿ ಪಾಯಿಂಟ್ ಆನ್ ದಿಸ್ ಪ್ಲೇನ್. ಯಾವ ಪಾಯಿಂಟ್ ಬೇಕಾದ್ರೂ ಇಲ್ಲಿ ತಗೊಂಬೋದು ಪಿ ಅನ್ನೋ ಪಾಯಿಂಟ್. ಓಕೆ, ಹೀಗಿದ್ದಾಗ ನಮಗೆ ಇಟ್ ಈಸ್ ಆಲ್ವೇಸ್ ಟ್ರೂ ದಟ್, ನೋಡಿ ಫಿಗರ್ ನೋಡಿದಾಗ ನಾವು ವೆಕ್ಟರ್ ಓ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು, ನೋಡಿ ಇಲ್ಲಿದೆಯಲ್ಲ, ಓ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಎನ್ ಪಿ ಅಂತ ನಾವು ಹೇಳ್ಬೋದು. ಸೊ ಓ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಎನ್ ಪಿ. ವೆನ್ಎವರ್ ಓ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎನ್ ಪಿ, ಇವೆರಡು ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ ಅವುಗಳ ಡಾಟ್ ಪ್ರಾಡಕ್ಟ್ 0 ಆಗಿರುತ್ತೆ. ಅಂದ್ರೆ ವೆಕ್ಟರ್ ಓ ಎನ್ ಡಾಟ್, ಇಲ್ಲಿ ಡಾಟ್ ಬರೀಬೇಕು, ನಾವು ಕಟ್ಕೊಳ್ಳಿ, ಚುಕ್ಕಿ ಇರಬೇಕಿದು. ವೆಕ್ಟರ್ ಓ ಎನ್ ಡಾಟ್ ವೆಕ್ಟರ್ ಎನ್ ಪಿ ಇಸ್ ಈಕ್ವಲ್ಸ್ 0 ವೆಕ್ಟರ್ ಆಗಿರುತ್ತೆ. ಸಾರಿ, ಸ್ಕೇಲಾರ್ ಅದನ್ನ 0 ಅಂತ ಬರೀಬೇಕು, ವೆಕ್ಟರ್ ಅಲ್ಲ ಅದು. ರೈಟ್ ಆಸ್ ನಾಟ್ 0 ವೆಕ್ಟರ್, ಇಟ್ ಇಸ್ ಓನ್ಲಿ 0. ಓಕೆ, ಇಟ್ ಈಸ್ 0 ಅಂತ ಬರೀಬೇಕು ನಾವು. ಓಕೆ, ವೆಕ್ಟರ್ ಓ ಎನ್ ಅಂತಿದೆಯಲ್ಲ ನೋಡಿ, ವೆಕ್ಟರ್ ಓ ಎನ್ ಅಂದ್ರೆ ಡಿ ಇಂಟು ಎನ್ ಕ್ಯಾಪ್ ಅಂತ. ಆಯ್ತಾ, ಇದಕ್ಕೆ ಡಾಟ್ ಹಾಕೋಣ. ವೆಕ್ಟರ್ ಎನ್ ಪಿ ಅಂತ ಹೇಳಿದ್ರೆ ಇಟ್ ಈಸ್ ವೆಕ್ಟರ್ ಓ ಪಿ ಮೈನಸ್ ಎನ್ ಪಿ ವೆಕ್ಟರ್ ಕ್ಯಾನ್ ಆಲ್ವೇಸ್ ರಿಟರ್ನ್ ಆಸ್ ವೆಕ್ಟರ್ ಓ ಪಿ ಮೈನಸ್ ಓ ಎನ್ ಅಂತ ಬರ್ಕೊತೀವಿ ನಾವು. ಸೊ ದಿಸ್ ಇಸ್ ಈಕ್ವಲ್ ಟು 0. ಅಂದ್ರೆ ಇದು ಯಾವುದೇ ವೆಕ್ಟರ್ ಎ ಬಿ ವೆಕ್ಟರ್ ಕೊಟ್ಟರೆ ಓ ಬಿ ಮೈನಸ್ ಓ ಎ, ವೆಕ್ಟರ್ ಎ ಸಿ ಕೊಟ್ಟರೆ ಓ ಸಿ ಮೈನಸ್ ಓ ಎ, ವೆಕ್ಟರ್ ಬಿ ಸಿ ಕೊಟ್ಟರೆ ಓ ಸಿ ಮೈನಸ್ ಓ ಬಿ. ಅದೇ ತರ ವೆಕ್ಟರ್ ಎನ್ ಪಿ ನ ಓ ಪಿ ಮೈನಸ್ ಓ ಎ ಅಂತ ಬರ್ಕೋತೀವಿ. ಸೊ ಇದೇನಾಯ್ತು, ಈ ಡಿ ಇಂಟು ಎನ್ ಕ್ಯಾಪ್ ಹೀಗೆ ಇರಲಿ, ಇಲ್ಲಿ ಡಾಟ್ ಹಾಕೊಳ್ಳಿ. ಇಲ್ಲಿ ವೆಕ್ಟರ್ ಓ ಪಿ ಅಂತ ಹೇಳಿದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ ವೆಕ್ಟರ್ ಆರ್ ಅದು, ಮೈನಸ್ ವೆಕ್ಟರ್ ಓ ಎನ್ ಈಗ ತಾನೆ ಅಲ್ಲೇ ಬರ್ತಿದ್ದಲ್ಲ ಡಿ ಇಂಟು ಎನ್ ಕ್ಯಾಪ್ ದಿಸ್ ಈಕ್ವಲ್ಸ್ 0 ಅಂತ ಬರ್ಕೋತೀವಿ. ಈಗ ಈ ಡಾಟ್ ಪ್ರಾಡಕ್ಟ್ ಇದೆಯಲ್ಲ, ಇದಕ್ಕೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ. ಇದು ವೆಕ್ಟರ್ಗಳಿಗೆ ಮಾತ್ರ ಅಪ್ಲೈ ಆಗ್ತಾ ಹೋಗುತ್ತೆ, ಹೌದಾ? ಇದು ಇದು ಡಾಟ್ ಪ್ರಾಡಕ್ಟ್ ಮಾಡಿದಾಗ ನಾವೇನಂತ ಬರೀತೀವಿ, ಡಿ ಇಂಟು ವೆಕ್ಟರ್ ಎನ್ ಕ್ಯಾಪ್ ಡಿ ಇಂಟು ಬೇಕಾದ್ರೆ ವೆಕ್ಟರ್ ಎನ್ ಕ್ಯಾಪ್ ಡಾಟ್ ವೆಕ್ಟರ್ ಆರ್ ಅಂತ ಬರೀಬಹುದು, ಹೌದಾ? ಇದು ಇದು ಡಾಟ್ ಮಾಡಿದ್ರೆ ಇಲ್ಲಿ ಡಿ ಡಿ ಅಂದ್ರೆ ಡಿ ಸ್ಕ್ವೇರ್ ಆಗುತ್ತೆ. ಡಿ ಸ್ಕ್ವೇರ್ ಇಂಟು ವೆಕ್ಟರ್ ಎನ್ ಕ್ಯಾಪ್ ಡಾಟ್ ವೆಕ್ಟರ್ ಎನ್ ಕ್ಯಾಪ್ ಆಗಿರುತ್ತೆ. ಆಯ್ತಾ? ದಿಸ್ ಈಕ್ವಲ್ಸ್ ಏನಾಗಿದೆ, ಇಲ್ಲಿ 0 ಅಂತ ಬರ್ತೀವಿ. ಇಲ್ಲಿ ಏನಾಯ್ತು, ಇದಿಷ್ಟು
ಇದಿಷ್ಟನ್ನು ಡಿವೈಡೆಡ್ ಬೈ ಡಿ ಅಂತ ಮಾಡ್ಕೊಂಬೇಡ. ಇದಿಷ್ಟು ಏನು ಮಾಡೋಣ, ಡಿವೈಡ್ ಬೈ ಡಿ. ಅವಾಗ ಇಲ್ಲಿ ಡಿ ಮತ್ತೆ ಡಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ವೆಕ್ಟರ್ ಆರ್ ಫಸ್ಟ್ ಬರ್ಕೊಳ್ಳೋಣ. ವೆಕ್ಟರ್ ಆರ್ ಡಾಟ್ ವೆಕ್ಟರ್ ಎನ್ ಕ್ಯಾಪ್ ಮೈನಸ್ 1 ಡಿ ಕ್ಯಾನ್ಸಲ್ ಆಗುತ್ತೆ. ಡಿ ಇಂಟು ಎನ್ ಕ್ಯಾಪ್ ಡಾಟ್ ಎನ್ ಕ್ಯಾಪ್ ಅಂತ ಹೇಳಿದ್ರೆ ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎನ್ ಕ್ಯಾಪ್ ಹೋಲ್ ಸ್ಕ್ವೇರ್ ಅಂತ ಅರ್ಥ. ಮೀನಿಂಗ್ ಇದು ಯಾಕೆ ಹೇಳ್ತೀವಿ ಅಂದ್ರೆ ನೋಡಿ, ಯಾವುದೇ ಒಂದು ವೆಕ್ಟರ್ಲಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಅಂತ ಬಂದ್ರೆ ಇದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಹೋಲ್ ಸ್ಕ್ವೇರ್ ಅಂತ. ಓಕೆ, ಡಾಟ್ ಪ್ರಾಡಕ್ಟ್ ಮೀನಿಂಗ್ ಇದು. ಸೊ ಇಲ್ಲಿ ವೆಕ್ಟರ್ ಎನ್ ಕ್ಯಾಪ್ ಡಾಟ್ ಎನ್ ಕ್ಯಾಪ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಕ್ಯಾಪ್ ಹೋಲ್ ಸ್ಕ್ವೇರ್. ನಮ್ಗೆಲ್ಲರಿಗೂ ಒಂದು ಗೊತ್ತಿದೆ, ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಕ್ಯಾಪ್ ಅಂದ್ರೆ 1 ಅಂತ. ಯೂನಿಟ್ ವೆಕ್ಟರ್ ಇದ್ರ ಲೆಂತ್ ಏನಾಗುತ್ತೆ, 1 ಆಗಿದೆ. ಸೊ ಇಲ್ಲಿ ನಮಗೆ ಏನು ಬಂತೀಗ ಫೈನಲ್ ಆನ್ಸರ್ ಅಂತ ಬರ್ತಾ ಇದೀವಿ ನೋಡಿ. ವೆಕ್ಟರ್ ಆರ್ ಡಾಟ್ ವೆಕ್ಟರ್ ಎನ್ ಕ್ಯಾಪ್ ಮೈನಸ್ ಡಿ ಇದು 1 ಆಗಿದೆ ಈಕ್ವಲ್ಸ್ 0. ಈ ಮೈನಸ್ ಡಿ ಈ ಕಡೆ ಕಳಿಸಿ, ದಟ್ ಇಸ್ ದ ಆನ್ಸರ್. ವೆಕ್ಟರ್ ಆರ್ ಡಾಟ್ ವೆಕ್ಟರ್ ಎನ್ ಕ್ಯಾಪ್ ಈಕ್ವಲ್ಸ್ ಡಿ. ಸೊ ದಿಸ್ ಈಸ್ ದ ಈಕ್ವೇಶನ್. ಎಷ್ಟು ಸಿಂಪಲ್ ಇದೆ ನೋಡಿ. ಇನ್ ವೆಕ್ಟರ್ ಫಾರ್ಮ್ ನಲ್ಲಿ ಹೇಳುವಂತ ಈಕ್ವೇಶನ್ ಆಫ್ ಪ್ಲೇನ್ ಇನ್ ವೆಕ್ಟರ್ ಫಾರ್ಮ್ ಹೇಳ್ಬೇಕು ನಾವು. ದಿಸ್ ಈಸ್ ನಥಿಂಗ್ ಬಟ್ ಈಕ್ವೇಶನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಅಲ್ಲಿ, ಅದು ವೆಕ್ಟರ್ ಫಾರ್ಮ್ ನಲ್ಲಿ, ಇನ್ ವೆಕ್ಟರ್ ಫಾರ್ಮ್. ಈಗ ನೆಕ್ಸ್ಟ್ ಕಾರ್ಟೀಷಿಯನ್ ಫಾರ್ಮ್ ಅಲ್ಲಿ ಬರಿಬೇಕಾದ್ರೆ ಅದು ಇನ್ನು ತುಂಬಾ ಈಸಿ ಅದು. ಓಕೆ, ಈ ಕಾರ್ಟೀಷಿಯನ್ ಫಾರ್ಮ್ ಅಲ್ಲಿ ಇದನ್ನೇ ಬರಿಬೇಕು ನಾವು. ಓಕೆ, ಹೆಂಗ್ ಬರಿತೀವಿ ಇದನ್ನ ಬರ್ಕೊಳ್ಳೋಣ. ಫಸ್ಟ್ಗೆ ಏನು ಬಂದಿದೆ ನಮಗೆ, ವೆಕ್ಟರ್ ಆರ್ ಡಾಟ್ ವೆಕ್ಟರ್ ಎನ್ ಕ್ಯಾಪ್ ಈಕ್ವಲ್ಸ್ ಡಿ ಅಂತ ಇದೆ. ಆರ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಎನಿ ಪಾಯಿಂಟ್. ಈಗ ಪೊಸಿಷನ್ ವೆಕ್ಟರ್ ಆಫ್ ಎನಿ ಪಾಯಿಂಟ್ ಇದು. ಆದ್ರಿಂದ ಪಿ ಅನ್ನೋ ಪಾಯಿಂಟ್ ಎನಿ ವೆಕ್ಟರ್ ಬರ್ಕೋಬೇಕಾದ್ರೆ ವಿ ಆಲ್ವೇಸ್ ರೈಟ್ ವೆಕ್ಟರ್ ಆರ್ ಈಕ್ವಲ್ಸ್ ನಥಿಂಗ್ ಬಟ್ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ ಅಂತ ಬರಿತೀವಿ. ಇಲ್ಲಿ ಎನ್ ಕ್ಯಾಪ್ ಇದ್ರೆ ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಬರೀಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ವಿ ರೈಟ್ ದಿಸ್ ಎನ್ ಕ್ಯಾಪ್ ಆಸ್ ನೋಡಿ ಇಲ್ಲಿ ಎಲ್ ಐ ಪ್ಲಸ್ ಎಂ ಜೆ ಪ್ಲಸ್ ಎನ್ ಕೆ ಅಂತ ಬರೀತೀವಿ. ಇದೇ ಬರೀಬೇಕು ನಾವು. ಇಲ್ಲಿ ನಾವು ಮೆನ್ಷನ್ ಮಾಡ್ಕೋಬೇಕು ವಾಟ್ ಆರ್ ಎಲ್ ಎಂ ಎನ್. ಇಲ್ಲಿ ನೋಡಿ ಎಲ್ ಎಂ ಎನ್ ಆರ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎನ್ ಕ್ಯಾಪ್ ಅಂತ ಹೇಳ್ಬೇಕು. ಯಾಕೆಂದ್ರೆ ಇದು ಲೆಂತ್ 1 ಇರುತ್ತೆ ಯಾವಾಗ ಯೂನಿಟ್ ವೆಕ್ಟರ್. ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ. ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಮ್ಮ 1 ಆದ್ರಿಂದ ಯೂನಿಟ್ ವೆಕ್ಟರ್ನ ನಾವು ಎಲ್ ಐ ಪ್ಲಸ್ ಎಂ ಜೆ ಪ್ಲಸ್ ಎನ್ ಕೆ ಅಂತ ಬರಿತೀವಿ. ಈಗ ಈ ಎರಡು ವೆಕ್ಟರ್ನ ಡಾಟ್ ಮಾಡಿ ಅಂದ್ರೆ ಐ ಕೋಎಫಿಷಿಯಂಟ್ಸ್ ಮಲ್ಟಿಪ್ಲೈ ಪ್ಲಸ್ ಜೆ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಪ್ಲಸ್ ಕೆ ಕೋಎಫಿಷಿಯಂಟ್ ಮಲ್ಟಿಪ್ಲೈ. ಈಗ ಐ ಕೋಎಫಿಷಿಯಂಟ್ ಇದೆ, ಎಕ್ಸ್ ಇದೆ, ಎಲ್ ಇದೆ. ಸೊ ಇವೆರಡೂ ಮಲ್ಟಿಪ್ಲೈ ಆದ್ರೆ ಈಗೇನಾಯ್ತು, ಎಲ್ ಇಂಟು ಎಕ್ಸ್ ಆಗುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಂ ಇಂಟು ವೈ. ಇನ್ನೊಂದು ಮಲ್ಟಿಪ್ಲೈ ಮಾಡಿದ್ರೆ ಎನ್ ಇಂಟು ಝಡ್. ಹೌದಾ? ದಟ್ ಈಸ್ ಈಕ್ವಲ್ ಟು ಡಿ. ಇದೇ ನಮ್ಮ ಆನ್ಸರ್. ಗೊತ್ತಾಗ್ತಿದೆಯಾ? ಇಲ್ಲಿ ಇದನ್ನು ಮೆನ್ಷನ್ ಮಾಡಬೇಕು, ಡೈರೆಕ್ಷನ್ ಕೊಸೈನ್ಸ್ ಅಂತ. ಸೊ ದಿಸ್ ಈಸ್ ದ ಕಾರ್ಟೀಷಿಯನ್ ಫಾರ್ಮ್. ದಿಸ್ ಈಸ್ ದ ಕಾರ್ಟೀಷಿಯನ್ ಫಾರ್ಮ್. ಅದು ವೆಕ್ಟರ್ ಫಾರ್ಮ್, ಇದು ಕಾರ್ಟೀಷಿಯನ್. ಎಲ್ಲ ಜ್ಞಾಪಕ ಇಟ್ಕೋಬೇಕು. ಇಲ್ಲೊಂದು ಸ್ವಲ್ಪ ಈ ಫಿಗರ್ ನೀಟಾಗಿ ಬರ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಓ ಎನ್ ಇನ ಲೆಂತ್ ಡಿ ಅಂತ ಕೊಟ್ಟಿರ್ತಾರೆ. ಆ ವೆಕ್ಟರ್ ಓ ಎನ್ ಏನಾಗುತ್ತೆ ಅಂದ್ರೆ ಡಿ ಇಂಟು ಎನ್ ಕ್ಯಾಪ್. ಇದೆಲ್ಲರಿಗೂ ಗೊತ್ತಿದೆ. ಪಿ ಎನಿ ಪಾಯಿಂಟ್ ತಗೊಂಡಾಗ ಓ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎನ್ ಪಿ. ಅವಾಗ ಡಾಟ್ ಪ್ರಾಡಕ್ಟ್ 0. ಓ ಎನ್ ನಮ್ಗೆ ಗೊತ್ತಿದೆ ಇಲ್ಲಿ ಆಲ್ರೆಡಿ ಡಿ ಇಂಟು ಎನ್ ಕ್ಯಾಪ್. ಎನ್ ಪಿ ಈಗ ಯಾವುದೇ ಒಂದು ವೆಕ್ಟರ್, ಸಪೋಸ್ ಇಫ್ ಯು ವಾಂಟ್ ರೈಟ್ ಬಿ ಸಿ ಒಂದು ವೆಕ್ಟರ್ ಬರೀರಿದ್ರೆ ಇಟ್ ಇಸ್ ನಥಿಂಗ್ ಬಟ್ ವೆಕ್ಟರ್ ಓ ಸಿ ಮೈನಸ್ ಓ ಬಿ ಅಂತ ಬರೀಬೇಕು. ವೆಕ್ಟರ್ ಎ ಸಿ ಬರೀರಿ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ವೆಕ್ಟರ್ ಓ ಸಿ ಮೈನಸ್ ಓ ಎನ್ ಈ ತರ. ಅದೇ ತರ ವೆಕ್ಟರ್ ಎನ್ ಪಿ ನ ಓ ಪಿ ಮೈನಸ್ ಓ ಎನ್. ಓ ಪಿ ಅಂದ್ರೆ ಆರ್, ಓ ಎನ್ ಅಂದ್ರೆ ಡಿ ಇಂಟು ಎನ್ ಕ್ಯಾಪ್. ಇದನ್ನ ಡಾಟ್ ಇರೋದ್ರಿಂದ ಇದು ವೆಕ್ಟರ್ಗಳಿಗೆ ಮಾತ್ರ ಸೇರುತ್ತೆ. ಡಿ ಹೊರಗಡೆ ಬರುತ್ತೆ, ಎನ್ ಕ್ಯಾಪ್ ಮತ್ತೆ ಆರ್ ವೆಕ್ಟರ್ ಬರುತ್ತೆ. ಇಲ್ಲೂ ಡಿ ಹೊರಗಡೆ ಬರುತ್ತೆ, ಅವಾಗ ಡಿ ಸ್ಕ್ವೇರ್ ಆಗುತ್ತೆ. ಎನ್ ಕ್ಯಾಪ್ ಬರುತ್ತೆ. ಡಾಟ್ ಮರಿಬಾರ್ದು. ಇಲ್ಲೊಂದು ಡಾಟ್ ಹಾಕಬೇಕು, ಇಲ್ಲೂ ಡಾಟ್ ಹಾಕಬೇಕು. ಡಿ ಇಂದ ಡಿವೈಡ್ ಮಾಡಿದಾಗ ಇಲ್ಲಿ ಡಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು ಡಿ ಉಳ್ಕೊಳ್ಳುತ್ತೆ. ಎನ್ ಕ್ಯಾಪ್ ಡಾಟ್ ಎನ್ ಕ್ಯಾಪ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಕ್ಯಾಪ್ ಹೋಲ್ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ 1 ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಸೊ ಇದರ ಕಾರ್ಟೀಷಿಯನ್ ಬರೀರಿ ಅಂದ್ರೆ ಆರ್ ಗೆ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಎನ್ ಕೆ,
ಎನ್ನಿಗೆ ಎಲ್ ಐ ಪ್ಲಸ್ ಎನ್ ಜೆ ಪ್ಲಸ್ ಎನ್ ಕೆ ಬರೆಯೋದ್ರ ಜೊತೆಗೆ ಎಲ್ ಎಮ್ ಎನ್ ಆರ್ ಡೈರೆಕ್ಷನ್ ಕೊಸೈನ್ಸ್ ಅಂತ ಹೇಳಿ ಇವೆರಡು ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಎಲ್ ಎಕ್ಸ್ ಪ್ಲಸ್ ಎಮ್ ವೈ ಪ್ಲಸ್ ಎಲ್ ಝೆಡ್ ಪ್ಲಸ್ ಇವಾಗ ಡಿ ಇದೆಯಲ್ಲ ಆ ಡಿ ಬರ್ತದೆ. ಸೊ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ.